ಜೋಸೆಫ್ ವಿಜಯ್ ಗೆದ್ದಿದ್ದು ಹೇಗೆ? ಜೋಸೆಫ್ ವಿಜಯ್ ಗೆಲುವಿನ ಅಸಲಿ ಸೀಕ್ರೆಟ್ ಏನು? ಪ್ರಣಾಳಿಕೆಯಲ್ಲಿ ಹೊಸದೇನೂ ಇಲ್ಲ ಅಲ್ವಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ತಮಿಳುನಾಡಿನ ರಾಜಕೀಯ ಅಂತಂದ್ರೆ ಅಲ್ಲಿ ಕೇವಲ ಅಧಿಕಾರಕ್ಕಾಗಿ ಹೋರಾಟ ನಡೆಯೋದಿಲ್ಲ, ಅದೊಂದು ಸಿದ್ಧಾಂತ ಮತ್ತು ಬಣ್ಣದ ಲೋಕದ ಅದ್ಭುತ ಸಮ್ಮಿಲನ. ದ್ರಾವಿಡ ನೆಲದಲ್ಲಿ ಸಿನಿಮಾ ಮತ್ತು ರಾಜಕೀಯಕ್ಕೆ ಬೇರ್ಪಡಿಸಲಾಗದ ಒಂದು ನಂಟಿದೆ. ಈ ಪರಂಪರೆಯಲ್ಲಿ MG ರಾಮಚಂದ್ರನ್, M ಕರುಣಾನಿಧಿ ಮತ್ತು ಜಯಲಲಿತಾ ಅವರಂತಹ ಮಹಾನ್ ನಾಯಕರು ಜನಮಾನಸದಲ್ಲಿ ದೈವ ಸಮಾನವಾಗಿ ನಿಂತವರು. ಈಗ ಅದೇ ಹಾದಿಯಲ್ಲಿ ನಟ ಜೋಸೆಫ್ ವಿಜಯ್ ತಮ್ಮ ತಮಿಳಿಗ ವೆಟ್ರಿ ಕಳಗಂ TVK ಪಕ್ಷದ ಮೂಲಕ ಭರ್ಜರಿ ಎಂಟ್ರಿಯನ್ನ ಕೊಟ್ಟು ತಮಿಳುನಾಡು ರಾಜಕೀಯದ ಚಿತ್ರಣವನ್ನ ಬದಲಿಸಿದ್ದಾರೆ. ಜೋಸೆಫ್ ವಿಜಯ್ ಅವರ TVK ಪಕ್ಷ ಸರಳ ಬಹುಮತ ಸಾಧಿಸಿ ಸರ್ಕಾರ ರಚಿಸೋಕೆ 10 ಶಾಸಕರ ಬೆಂಬಲ ಬೇಕು. ಈ ಯಶಸ್ಸಿನ ಹಿಂದೆ ಅವರ ಸ್ಟಾರ್ಡಮ್ ಮಾತ್ರ ಅಲ್ಲ, ಅಲ್ಲಿ DMK ಮತ್ತು AIDMK ಎರಡೂ ಪಕ್ಷದಿಂದ ಜನ ಬೇಸತ್ತಿದ್ರು ಅನ್ನೋದಕ್ಕೆ ಈ ಜನಾದೇಶವೇ ಸಾಕ್ಷಿ. ಹಾಗೆಯೇ TVK ಪಕ್ಷ ಘೋಷಿಸಿದಂಥ ಆಕರ್ಷಕ ಚುನಾವಣಾ ಪ್ರಣಾಳಿಕೆಗಳು ಜೋಸೆಫ್ ವಿಜಯ್ ಗೆಲುವಿನ ಹಾದಿಯನ್ನ ಸುಲಭ ಮಾಡಿತ್ತು. ಇನ್ನು ತಮಿಳುನಾಡಿನ ರಾಜಕೀಯದಲ್ಲಿ ದಶಕಗಳಿಂದ ಬೇರೂರಿದ್ದಂಥ ಪ್ರಮುಖ ದ್ರಾವಿಡ ಪಕ್ಷಗಳ ಏಕಸ್ವಾಮ್ಯವನ್ನ ಈ ಹೊಸ ಪಕ್ಷದ ಗೆಲುವು ಮುರಿದಾಕಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಭ್ರಷ್ಟಾಚಾರ, ವಂಶ ಪಾರಂಪರ್ಯ ರಾಜಕಾರಣ ಮತ್ತು ಸದ್ಯಕ್ಕೆ ಇರುವಂತ ಹಳೆಯ ರಾಜಕೀಯ ವ್ಯವಸ್ಥೆಯನ್ನು ಕೊನೆಗಾಣಿಸಬೇಕು ಎಂಬ ಜನರ ಇಚ್ಛೆಗೆ ಈ ಫಲಿತಾಂಶ ಸಾಕ್ಷಿ. ದಕ್ಷ ಆಡಳಿತ ನೀಡುವಂತ ಈ ಮೆಗಾ ಸ್ಟಾರ್ ಅವರ ಭರವಸೆಯನ್ನ ಮತದಾರರು ಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ. ಪ್ರಸ್ತುತ ಸರ್ಕಾರದ ವಿರುದ್ಧ ಇದ್ದಂಥ ಒಂದು ಆಡಳಿತ ವಿರೋಧಿ ಅಲೆ ಈ ನಟ ಮತ್ತು ರಾಜಕಾರಣಿಯನ್ನ ಗೆಲುವಿನ ಸಮೀಪಕ್ಕೆ ಕೊಂಡೊಯ್ದಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋ ಉದ್ದೇಶದಿಂದ ಕಾಂಗ್ರೆಸ್, VCK ಮತ್ತು ಎಡಪಕ್ಷಗಳು TVK ಪಕ್ಷಕ್ಕೆ ಹೊರಗಿನಿಂದ ಬೆಂಬಲ ನೀಡೋಕೆ ಮುಂದೆ ಬರೋ ಸಾಧ್ಯತೆಗಳು ಇದೆ. ಇದು ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿರೋದು. ಇನ್ನು ಈ ವಿಚಾರದಲ್ಲಿ 10 ರೂಪಾಯಿ ಮಂತ್ರಿ ಅಂತ ಕುಖ್ಯಾತಿ ಗಳಿಸಿದ DMK ಸೆಂಥಿಲ್ ಬಾಲಾಜಿ ಅವರ ವಿರುದ್ಧ ಇರುವಂತಹ ಭ್ರಷ್ಟಾಚಾರದ ಆರೋಪ. DMK ಪಕ್ಷದ ಪ್ರಭಾವಿ ನಾಯಕ ಸೆಂಥಿಲ್ ಬಾಲಾಜಿ ಈ ಹಿಂದೆ AIADMK ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿದ್ದ ಅವಧಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಉದ್ಯೋಗ ಕೊಡಿಸೋದಾಗಿ ನೂರಾರು ಅಭ್ಯರ್ಥಿಗಳಿಂದ ಕೋಟ್ಯಾಂತರ ರೂಪಾಯಿ ಲಂಚ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ ಇದೆ. ವರ್ಗಾವಣೆ ಅಥವಾ ನೇಮಕಾತಿ ಪ್ರತಿಯೊಂದಕ್ಕೂ ಸಹ ನಿಗದಿತ ಕಮಿಷನ್ ದರ ಇತ್ತು ಅನ್ನೋ ಕಾರಣಕ್ಕೆ ವಿರೋಧ ಪಕ್ಷದವರು ಇವರನ್ನ 10 ರೂಪಾಯಿ ಮಂತ್ರಿ ಅಂತ ಲೇವಡಿ ಮಾಡ್ತಾರೆ. ಈ ಹಗರಣಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ED ಅಧಿಕಾರಿಗಳು ಬಾಲಾಜಿಯವರನ್ನ ಬಂಧಿಸಿ ದೀರ್ಘಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಿದ್ರು. ED ದಾಳಿ ಸಮಯದಲ್ಲಿ ಹಗರಣಕ್ಕೆ ಸಂಬಂಧಿಸಿದ ಅನೇಕ ಡಿಜಿಟಲ್ ಪುರಾವೆಗಳು ಮತ್ತು ಹಣಕಾಸಿನ ವಹಿವಾಟಿನ ಡೈರಿಗಳು ಪತ್ತೆಯಾಗಿತ್ತು. ಬಂಧನದ ನಂತರನೂ ಅವರು ದೀರ್ಘಕಾಲ ಸಚಿವರಾಗಿ ಮುಂದುವರೆದಿದ್ದು ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಮತ್ತು ಕಾನೂನು ಹೋರಾಟ ಕಾರಣ ಆಗಿತ್ತು. ಒಬ್ಬ ಸಚಿವರ ಮೇಲೆ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪ ಬಂದಿರೋದು DMK ಸರ್ಕಾರದ ಆಡಳಿತದ ಮೇಲೂ ಸಹ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿತ್ತು. ಇದೆಲ್ಲ ಒಂದ್ ಕಡೆ ಆದ್ರೆ ಈಗ ಉದ್ಭವಿಸುವಂತಹ ಪ್ರಮುಖ ಪ್ರಶ್ನೆ ಪ್ರಣಾಳಿಕೆಯ ಬಗ್ಗೆ. ಜೋಸೆಫ್ ವಿಜಯ್ ಅವರ ಆಶ್ವಾಸನೆ ಕೊಟ್ಟಿರುವಂತೆ ಎಲ್ಲಾ ಪಕ್ಷಗಳು ಆಶ್ವಾಸನೆ ಕೊಟ್ಟಿದೆ. ಇವೆಲ್ಲವೂ ಹೊಸದೇನಲ್ವಲ್ಲ ಅನ್ನೋದು ಈಗ ಉದ್ಭವಿಸಿರುವಂತ ಪ್ರಶ್ನೆ. ಚುನಾವಣೆ ಹೊಸ್ತಿಲಲ್ಲಿ ಆಮಿಷಗಳು, ಭರವಸೆಗಳ ಮಹಾಪೂರ ಹರಿಸೋದು ದಶಕಗಳಿಂದ ನಡೆದು ಬಂದಿರುವಂತಹ ಒಂದು ರಾಜಕೀಯ ಸಂಪ್ರದಾಯ. ಹಾಗಾಗಿ ಜೋಸೆಫ್ ವಿಜಯ್ ಅವರ ಪ್ರಣಾಳಿಕೆಯಲ್ಲಿರುವಂತಹ ಅಂಶಗಳು ಮತ್ತು ಅದರ ಮುಂದಿರುವಂತಹ ನೈಜ ಸವಾಲುಗಳ ವಿಶ್ಲೇಷಣೆಯನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. TVK ಪ್ರಣಾಳಿಕೆಯ ಪ್ರಮುಖ ಮುಖ್ಯಾಂಶಗಳು. ನಟ ಜೋಸೆಫ್ ವಿಜಯ್ ಅವರು ಸಮಾಜದ ಪ್ರತಿಯೊಂದು ವರ್ಗವನ್ನ ತಲುಪುವ ಉದ್ದೇಶದಿಂದ ಅತ್ಯಂತ ಜನಪ್ರಿಯ ಯೋಜನೆಗಳನ್ನ ಘೋಷಿಸಿದ್ರು. ಅವುಗಳಲ್ಲಿ ಮುಖ್ಯವಾದದ್ದು ಶಿಕ್ಷಣ ಮತ್ತು ನಿರುದ್ಯೋಗಕ್ಕೆ ಮದ್ದು. ಪದವಿ ಪಡೆದು ಉದ್ಯೋಗ ಇಲ್ಲದೆ ಅಲಿತಾ ಇರುವಂತಹ ಯುವಕರಿಗೆ ಮಾಸಿಕ 2,500ದಿಂದ 4,000 ರೂಪಾಯಿವರೆಗೆ ಭತ್ಯೆ ನೀಡೋ ಭರವಸೆಯನ್ನು ನೀಡಲಾಗಿದೆ. ಇದರ ಜೊತೆಗೆ 50 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಯ ಗುರಿ ಹಾಗೂ ಶಿಕ್ಷಣಕ್ಕಾಗಿ 20 ಲಕ್ಷದವರೆಗೆ ಸಾಲ ಸೌಲಭ್ಯದ ಆಶ್ವಾಸನೆಯನ್ನು ನೀಡಲಾಗಿದೆ. ಇನ್ನು 2ನೇದು ಮಹಿಳಾ ಸಬಲೀಕರಣ. ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಉಚಿತ LPG ಸಿಲಿಂಡರ್, ಪ್ರತಿ ವಧುವಿಗೆ 1 ಪೌಂಡ್ ಚಿನ್ನ ಮತ್ತು ರೇಷ್ಮೆ ಸೀರೆಯಂತಹ ಜನಪ್ರಿಯ ಯೋಜನೆಗಳನ್ನು ಘೋಷಿಸಲಾಗಿದೆ. ಇದು ತಮಿಳುನಾಡಿನ ಸಾಂಪ್ರದಾಯಿಕ ಉಚಿತ ಕೊಡುಗೆ ರಾಜಕೀಯಕ್ಕೆ ಸಾಕ್ಷಿ. ಇನ್ನು 3ನೇದು ರೈತರಿಗೆ ಮತ್ತು ಕೃಷಿಗೆ ಆದ್ಯತೆ. ಸಣ್ಣ ರೈತರು ಅಂದ್ರೆ 5 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವವರು ಸಂಪೂರ್ಣ ಬೆಳೆ ಸಾಲ ಮನ್ನಾ ಮತ್ತು ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ 4,500 ಕನಿಷ್ಠ ಬೆಂಬಲ ಬೆಲೆ ಘೋಷಿಸುವ ಮೂಲಕ ಗ್ರಾಮೀಣ ಮತದಾರರನ್ನ ಸೆಳೆಯುವಲ್ಲಿ ಜೋಸೆಫ್ ವಿಜಯ್ ಯಶಸ್ವಿಯಾಗಿದ್ರು.
ನೆಕ್ಸ್ಟ್ ಒನ್ ಆರೋಗ್ಯ ಮತ್ತು ಸಾಮಾಜಿಕ ಸುಧಾರಣೆ. ಪ್ರತಿ ಕುಟುಂಬಕ್ಕೆ 25 ಲಕ್ಷದವರೆಗೆ ಆರೋಗ್ಯ ವಿಮೆ ಮತ್ತು ತಮಿಳುನಾಡನ್ನ ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡುವಂತ ಸಂಕಲ್ಪವನ್ನು ಮಾಡಲಾಗಿದೆ. ಇನ್ನು ಭರವಸೆಗಳ ಅಸಲಿಯತ್ತು, ಹೊಸದೇನು ಇಲ್ಲದ ಹಳೆ ಹಾದಿ. ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಿಲ್ಲ ಒಂದು ರೀತಿಯಲ್ಲಿ ಇವು ಹಳೆಯ ಯೋಜನೆಗಳ ಮರುಜಾರಿಯಂತೆ ಕಾಣಿಸುತ್ತೆ. ನಿರುದ್ಯೋಗ ಭತ್ಯೆ, ಉಚಿತ ಅಡುಗೆ ಅನಿಲ ಮತ್ತು ರೈತರ ಸಾಲ ಮನ್ನಾ ಇವು ಭಾರತದ ಬಹುತೇಕ ಚುನಾವಣೆಗಳಲ್ಲಿ ಕಾಮನ್ ಆಗಿ ಕೇಳಿಬರುವಂತ ಒಂದಿಷ್ಟು ಅಂಶಗಳು. ಜೋಸೆಫ್ ವಿಜಯ್ ಅವರ ಈ ಮ್ಯಾನಿಫೆಸ್ಟೋ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಸೊ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ದಶಕಗಳಿಂದ ಇಂಥದ್ದೇ ಗಿಮಿಕ್ಗಳ ಮೂಲಕ ಜನರ ಮುಂದೆ ಹೋಗ್ತಾ ಇದೆ. ಮಿಕ್ಸಿ, ಗ್ರೈಂಡರ್, ಲ್ಯಾಪ್ಟಾಪ್ಗಳಿಂದ ಹಿಡಿದು ಉಚಿತ ಅಕ್ಕಿಯವರೆಗೆ ಎಲ್ಲವನ್ನ ತಮಿಳುನಾಡು ರಾಜಕೀಯ ಕಂಡಿದೆ. ಹೀಗಿರುವಾಗ ಜೋಸೆಫ್ ವಿಜಯ್ ಅವರ ಭರವಸೆಗಳು ಕೇವಲ ಹಳೆಯ ಮದ್ಯ ಹೊಸ ಸೀಸೆಯಲ್ಲಿ ಬಂದಂತಿದೆ ಅನ್ನೋ ಟೀಕೆನೂ ಇದೆ. ಆದ್ರೆ ಈ ಭರವಸೆಗಳನ್ನೇ ಜನ ನಂಬಿ ಮತ ಚಲಾಯಿಸಿದ್ದಾರೆ ಅಂತಂದ್ರೆ ಇಂದಿಗೂ ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳು ಹಾಗೇನೇ ಇವೆ ಅಂತ ಸ್ಪಷ್ಟವಾಗತ್ತೆ. ಹಾಗಾದ್ರೆ ಈಡೇರಿಸುವಲ್ಲಿ ಇರುವಂತ ಸವಾಲುಗಳೇನು? ಘೋಷಣೆ ಮಾಡೋದೇನೋ ಸುಲಭ, ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಅವುಗಳನ್ನ ಜಾರಿಗೆ ತರೋದಿದೆ ಅಲ್ಲ, ಅದು ಬೆಟ್ಟವನ್ನ ಉರುಳಿಸಿದಷ್ಟೇ ಕಷ್ಟದ ಕೆಲಸ. ಜೋಸೆಫ್ ವಿಜಯ್ ಅವರ ಪ್ರಣಾಳಿಕೆಯನ್ನ ಜಾರಿಗೆ ತರೋಕೆ ಸಾವಿರಾರು ಕೋಟಿ ರೂಪಾಯಿಗಳ ಬಜೆಟ್ ಅಗತ್ಯ ಇದೆ. ಈಗಾಗಲೇ ಸಾಲದ ಸುಳಿಯಲ್ಲಿರುವಂತಹ ತಮಿಳುನಾಡಿನಂತಹ ರಾಜ್ಯಕ್ಕೆ 50 ಲಕ್ಷ ಉದ್ಯೋಗ ಸೃಷ್ಟಿ ಮತ್ತು ಭಾರೀ ಪ್ರಮಾಣದ ಸಬ್ಸಿಡಿಗಳನ್ನು ನೀಡೋದು ಆರ್ಥಿಕವಾಗಿ ದೊಡ್ಡ ಹೊರೆ ಆಗತ್ತೆ. ಸೊ ಜೋಸೆಫ್ ವಿಜಯ್ ರಾಜಕೀಯಕ್ಕೆ ಸಂಪೂರ್ಣವಾಗಿ ಹೊಸಬ್ರು ಕೂಡ. ಸಿನಿಮಾ ಸುಲ್ತಾನನಾಗಿ ತೆರೆ ಮೇಲೆ ಸಮಸ್ಯೆಗಳನ್ನ ಕ್ಷಣಾರ್ಧದಲ್ಲಿ ಬಗೆಹರಿಸುವಂತ ದೃಶ್ಯಗಳಿಗೂ ಆಡಳಿತಾತ್ಮಕವಾಗಿ ಜಟಿಲವಾದ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. 10 ಶಾಸಕರ ಬೆಂಬಲದ ಜೊತೆಗೆ ಸರ್ಕಾರ ರಚಿಸೋದು ಸಹ ಸವಾಲಿನ ಸಂಗತಿ. ಇಲ್ಲಿ ಒಕ್ಕೂಟ ರಾಜಕೀಯದ ಒತ್ತಡಗಳು ಜೋಸೆಫ್ ವಿಜಯ್ ಅವರ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು. ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡೋದಾಗಿ ಅವರು ಹೇಳಿದ್ರು ಸಹ ವ್ಯವಸ್ಥೆಯಲ್ಲಿನ ಹಳೆ ಬೇರುಗಳನ್ನು ಕಿತ್ತೊಗೆಯೋದು ಅಷ್ಟು ಸುಲಭ ಅಲ್ಲ. ಇನ್ನು ದಶಕಗಳಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಂಥ ಅಭಿಮಾನಿಗಳಿಗೆ ಕೊನೆಯಲ್ಲಿ ನಿರಾಸೆ ಆಯಿತು. ಇನ್ನು ಕಮಲ್ ಹಾಸನ್ ಪಕ್ಷ ಕಟ್ಟಿದ್ರೂ ಸಹ ಅದು ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಬೀರಲಿಲ್ಲ. ಆದರೆ ಜೋಸೆಫ್ ವಿಜಯ್ ಅವರ ವಿಚಾರದಲ್ಲಿ ವಿಷಯ ಬೇರೆನೇ ಇತ್ತು. ಜೋಸೆಫ್ ವಿಜಯ್ ತಮ್ಮ ತಂದೆಯ ರಾಜಕೀಯ ನೆರಳಿನಿಂದ ಹೊರಬಂದು ಯುವ ಸಮೂಹವನ್ನು ಸಂಘಟಿಸಿ ನೇರವಾಗಿ ಮೈದಾನಕ್ಕಿಳಿದ್ರು. ಸೊ ಸಿನಿಮಾ ಸ್ಟಾರ್ಡಮ್ ಅನ್ನು ಅವರು ಕೇವಲ ಗ್ಲಾಮರ್ಗಾಗಿ ಬಳಸದೇನೆ ಒಂದು ವ್ಯವಸ್ಥಿತವಾದ ಕಾರ್ಯಕರ್ತರ ಪಡೆಯಾಗಿ ಪರಿವರ್ತಿಸಿದ್ರು. ತಮಿಳುನಾಡಿನ ಯುವಕರು ಇಂದು ಬದಲಾವಣೆಯನ್ನು ಬಯಸಿದ್ದಾರೆ. ಕರುಣಾನಿಧಿ ಮತ್ತು ಜಯಲಲಿತಾ ಅವರ ನಂತರದ ಶೂನ್ಯವನ್ನು ತುಂಬೋಕೆ ಒಬ್ಬ ಬಲಿಷ್ಠ ನಾಯಕನ ಹುಡುಕಾಟದಲ್ಲಿರುವಂತಹ ಜನರಿಗೆ ಜೋಸೆಫ್ ವಿಜಯ್ ಆಶಾದೀಪದಂತೆ ಕಾಣಿಸ್ತಿದ್ದಾರೆ. ಸೊ ಸದ್ಯಕ್ಕೆ ತಮಿಳುನಾಡಿನ ಮತದಾರರು ಜೋಸೆಫ್ ವಿಜಯ್ ಅವರ ಮೇಲೆ ನಂಬಿಕೆಯನ್ನು ಇಟ್ಟು ಮತವನ್ನ ಹಾಕಿದ್ದಾರೆ. ಆದ್ರೆ ಇತಿಹಾಸವನ್ನ ಗಮನಿಸಿದ್ರೆ ಅನೇಕ ನಾಯಕರು ಚುನಾವಣಾ ಪ್ರಣಾಳಿಕೆಯನ್ನ ಕೇವಲ ಮತಗಳಿಸುವ ಕಾಗದದ ಚೂರು ಎಂಬಂತೆ ಬಳಸಿಬಿಟ್ಟಿದ್ದಾರೆ. ಸೊ ಜೋಸೆಫ್ ವಿಜಯ್ ಅವರು ಘೋಷಿಸಿರುವಂತಹ ಎಲ್ಲಾ ಯೋಜನೆಗಳನ್ನ ಈಡೇರಿಸೋಕ್ ಸಾಧ್ಯನಾ? ಸೊ 25 ಲಕ್ಷದ ಆರೋಗ್ಯ ವಿಮೆ, 50 ಲಕ್ಷದ ಉದ್ಯೋಗ ಅನ್ನೋದು ಕೇವಲ ಅಂಕಿಅಂಶಗಳ ಆಟಾನ ಅನ್ನೋ ಅನುಮಾನ ಜನರ ಮನಸ್ಸಲ್ಲಿ ಸಹಜವಾಗಿಯೇ ಇದ್ದೇ ಇರುತ್ತೆ. ಸೊ ಜೋಸೆಫ್ ವಿಜಯ್ ಅವರು ಹೇಳಿದಂತೆ ಇದು ಕೇವಲ ಆರಂಭ ಅಷ್ಟೇ. ಅಸಲಿ ಪಿಕ್ಚರ್ ಇನ್ನು ಮುಂದೆ ಬರುತ್ತೆ. ಈ ಪಿಕ್ಚರ್ ಅಲ್ಲಿ ಜೋಸೆಫ್ ವಿಜಯ್ ಒಬ್ಬ ಯಶಸ್ವಿ ನಾಯಕನಾಗಿ ಹೊರಹೊಮ್ಮತಾರಾ ಅಥವಾ ಕೇವಲ ಒಬ್ಬ ರಾಜಕಾರಣಿಯಾಗಿ ಉಳಿತಾರಾ ಅನ್ನೋದನ್ನ ಕಾಲ ನಿರ್ಧರಿಸಬೇಕು. ಸೊ ತಮಿಳುನಾಡಿನ ಮಣ್ಣಲ್ಲಿ ಸಿನಿಮಾ ಮತ್ತು ರಾಜಕೀಯದ ಈ ಹೊಸ ಅಧ್ಯಾಯ ಕುತೂಹಲಕಾರಿಯಾಗಿದೆ. ಜೋಸೆಫ್ ವಿಜಯ್ ಅವರ ಗೆಲುವು ಕೇವಲ ವ್ಯಕ್ತಿಗತ ಯಶಸ್ಸಲ್ಲ, ಅದು ಪ್ರಸ್ತುತ ಇರುವಂತಹ ರಾಜಕೀಯ ವ್ಯವಸ್ಥೆಯ ಮೇಲಿನ ಜನರ ಅಸಮಾಧಾನದ ಪ್ರತಿರೂಪ ಕೂಡ ಹೌದು. ಭರವಸೆಗಳ ಮಹಾಪುರ ಹರಿಸಿರುವಂತಹ ದಳಪತಿ ಈ ಸವಾಲುಗಳ ಸಮುದ್ರವನ್ನ ಹೇಗೆ ದಾಟ್ತಾರೆ ಮತ್ತು ತಮ್ಮ ಮ್ಯಾನಿಫೆಸ್ಟೋಗೆ ಹೇಗೆ ಜೀವ ತುಂಬುತ್ತಾರೆ ಅನ್ನೋದನ್ನ ಇಡೀ ದೇಶ ಕಾತರದಿಂದ ಗಮನಿಸ್ತಾ ಇದೆ. ಅವರ ಆಡಳಿತ ಕೇವಲ ಘೋಷಣೆಗಳಿಗೆ ಸೀಮಿತವಾಗದೇನೆ ಜನಸಾಮಾನ್ಯರ ಬದುಕಲ್ಲಿ ಹೊಸ ಬದಲಾವಣೆ ತರಲಿ ಅನ್ನೋದು ಎಲ್ಲರ ಆಶಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.